ಕ್ಯೂ ಪಾರ್ಕಿಂಗ್ ಪಾಲಿಸಿನಲ್ಲಿ ಏನು ಮೇಜರ್ ಬದಲಾವಣೆ ಇಲ್ಲ. ಬಟ್ ವಿ ಹ್ಯಾವ್ ಟ್ರೈ ಟು ರಿಫೈನ್ ಇಟ್ ಬಿಕಾಸ್ ವಿ ಆರ್ ಡೀಟೇಲ್ ಕನ್ಸಲ್ಟೇಷನ್ ವಿತ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಅಂದರೆ ಆ್ಯಂಡ್ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್, ಡಾಲ್ಟ್ ಎಟ್ಸೆಟ್ರಾ. ಅದರಲ್ಲಿ ವಿಶೇಷವಾಗಿ ಏನಂತ ಹೇಳಿದರೆ ಪಾರ್ಕಿಂಗಿಗೆ ಒಂದು ಸಪ್ಲೈ ಸೈಡ್ನಲ್ಲಿ ಏನು ವ್ಯವಸ್ಥೆ ಮಾಡ್ಬೋದು, ಅದಕ್ಕೆ ಏನಾದರೂ ಇನ್ಸೆಂಟಿವ್ಸ್ ಕೊಡ್ಬೋದು ಅಂತ ಹೇಳಿ, ಮತ್ತು ಡಿಮಾಂಡ್ ಸೈಡ್ನಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಎರಡು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಒಂದು ಅವರು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಏನು ರೋಡ್ಸನ್ನು ಐಡೆಂಟಿಫೈ ಮಾಡ್ತಾರೆ ಫಾರ್ ನೋ ಪಾರ್ಕಿಂಗ್, ಅದನ್ನು ಅವರು ಫೈನ್ ಎಟ್ಸೆಟ್ರಾ ಅಥವಾ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಕೊಡಬೇಕಾದ್ರೆ ಯಾರು ಟೋವಿಂಗ್ ಮಾಡಬೇಕು, ಅದಕ್ಕೆ ಯಾವ ಅಧಿಕಾರ ಕೊಡ್ತೇವೆ, ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀವಿ. ವಿಶೇಷವಾಗಿ ಏನಂತ ಹೇಳಿದರೆ, ಒಂದು ಸಪ್ಲೈ ಸೈಡ್ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ವ್ಯವಸ್ಥೆ ನಾವು ಮಾಡ್ಬೋದು. ಮೆಟ್ರೋ ಅವ್ರ ಕಡೆಯಿಂದ ಏನಾದರೂ ಅವರು ವ್ಯವಸ್ಥೆ ಮಾಡ್ತಾ ಇದ್ರೆ ಮೆಟ್ರೋ ಸಹ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ. ಪ್ರೈವೇಟ್ ಜಾಗ ಯಾರಾದರೂ ಕೊಡ್ಲಿಕ್ಕೆ ತಯಾರಿದ್ರೆ ಪ್ರೈವೇಟ್ ಜಾಗ ಬಾಡಿಗೆ ಮೇಲೆ ತಗೊಂಡ್ಬಿಟ್ಟು ಸಹ ಅವರು ಪಾರ್ಕಿಂಗ್ ಇದು ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ನಲ್ಲಿ ಸ್ವಲ್ಪ ರಿಬೇಟ್ ಕೊಡ್ತೇವೆ, ಮತ್ತೆ ಅವರಿಗೆ ಪರ್ಮಿಷನ್ ಸಹ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಹಾಗೂ ಆ ಏರಿಯಾದಲ್ಲಿ ಯಾರಾದರೂ ಒಂದು 100 ಮೀಟರ್ ಒಳಗೆ ಅವರು ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಅಲ್ಲಿ ರೇಟು ವಿಲ್ ಬಿ ಹಾಫ್ ಆಫ್ ವಾಟ್ ಈಸ್ ದ ರೇಟ್ ಪ್ರೊವೈಡೆಡ್ ಎಟ್ ದ ಆನ್ ಸ್ಟ್ರೀಟ್ ಪಾರ್ಕಿಂಗ್. ಮತ್ತೆ ಯಾರಾದರೂ ಆನ್ ಸ್ಟ್ರೀಟ್ ಪಾರ್ಕಿಂಗ್ ನಲ್ಲಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ವ್ಯವಸ್ಥೆ ಇರುವಾಗ ಅವರೇನಾದ್ರೂ ಪಾರ್ಕಿಂಗ್ ಮತ್ತು ಸಹ ರೋಡ್ ನಲ್ಲಿ ಮಾಡ್ತಾ ಇದ್ರೆ ಖಂಡಿತ ಟ್ರಾಫಿಕ್ ಪೊಲೀಸ್ ಮತ್ತೆ ಫೈನ್ ಎಲ್ಲ ಹಾಕ್ಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ದ ಡ್ರಾಫ್ಟ್ ಪಾರ್ಕಿಂಗ್ ಪಾಲಿಸಿ. ರೇಟ್ಸ್ ಮತ್ತೆ ಇದು ರೋಡ್ ಪ್ರಕಾರ ಅವರು ಅನುಗುಣವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ಎಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇದೆ, ಮೂವ್ಮೆಂಟ್ ಆಫ್ ಟ್ರಾಫಿಕ್ ಕ್ಯಾಟಗರೈಸೇಷನ್ ಮಾಡುವಾಗ ಅಂತ ಹೇಳಿದ್ರೆ ನಮ್ಮ ಮೇನ್ ರೋಡ್ಸ್ ಇರ್ಬೋದು, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಇರ್ಬೋದು, ಅಲ್ಲಿ ಫೈನು, ಅಲ್ಲಿ ರೇಟ್ ಆಫ್ ಪಾರ್ಕಿಂಗ್ ಸ್ವಲ್ಪ ಜಾಸ್ತಿ ಮಾಡ್ತೇವೆ. ಎಲ್ಲಿ ಸ್ವಲ್ಪ ಜನರು ಓಡಾಡಲಿಕ್ಕೆ ಅವಕಾಶ ಜನರು ಕಡಿಮೆ ಇದೆ ಮತ್ತೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೋದು, ಅಲ್ಲಿ ಸ್ವಲ್ಪ ರೇಟ್ಸ್ ಸ್ವಲ್ಪ ಚೇಂಜ್ ಕಡಿಮೆ, ಡಿಫರೆಂಟ್ ರೇಟ್ಸ್ ಆರ್ ಬಿನ್ ಫಿಕ್ಸ್ಡ್. ದ ಐಡಿಯಾ ಇಸ್ ಇನ್ಶೂರ್ ಎಡಿಕ್ವೇಟ್ ಸಪ್ಲೈ ಆಫ್ ಪಾರ್ಕಿಂಗ್ ಫೆಸಿಲಿಟಿ ಟು ಬಿ ಪ್ರೊವೈಡೆಡ್. ಅದು ಬೇರೆ ಬೇರೆ ಸರ್ಕಾರದ ಜಾಗ ಎಲ್ಲೆಲ್ಲಿ ಗುರುತುಪಡಿಸಿ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಮಾಡಿಸ್ಕೊಂಡು ನಾವು ಪಾರ್ಕಿಂಗ್ ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ. ತಾವು ದಯವಿಟ್ಟು ತಿಳ್ಕೊಳ್ಬೇಕು, ಪ್ರತಿಯೊಂದು ಬಿಲ್ಡಿಂಗ್, ಪ್ರತಿಯೊಂದು ಜಾಗದಲ್ಲಿ ನಾರ್ಮಲ್ಲಿ ಅವರು ವ್ಯವಸ್ಥೆ ಇಡಬೇಕಾಗ್ತದೆ ಫಾರ್ ಪಾರ್ಕಿಂಗ್. ಲಾಟ್ ಆಫ್ ಪೀಪಲ್ ಹ್ಯಾವ್ ನಾಟ್ ಗಿವನ್ ಫೆಸಿಲಿಟಿ ಫಾರ್ ಪಾರ್ಕಿಂಗ್ ಅಥವಾ ಡೈವರ್ಟ್ ಮಾಡಿಟ್ಟಿದ್ದಾರೆ. ಜನರು ಎಲ್ಲೆಲ್ಲಿ ವ್ಯವಸ್ಥೆ ಇದೆ ಅಲ್ಲಿ ನಾವು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೇವೆ. ವಿ ಆಲ್ಸೋ ಎನ್ಕರೇಜ್ ಪೀಪಲ್ ಟು ಗೋ ಫಾರ್ ಯೂಸಿಂಗ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂಡ್ ರೇಟ್ಸ್ ಆರ್ ಗೋಯಿಂಗ್ ಟು ಟ್ಯಾಕ್ಸ್ ನಲ್ಲಿ ದಿಸ್ ಹ್ಯಾಸ್ ಬೀನ್ ನಾಟ್ ಪುಟ್ ಇನ್ ದ ಪಬ್ಲಿಕ್ ಡೊಮೇನ್. ದ ಪಾಲಿಸಿ ಹ್ಯಾಸ್ ನಾಟ್ ಬೀನ್ ಫೈನಲೈಸ್ಡ್. ನಾವು ಡ್ರಾಫ್ಟ್ ಇಟ್ಟಿದ್ದೇವೆ ಪಬ್ಲಿಕ್ ಡೊಮೇನ್ ನಲ್ಲಿ. ಆ ಡ್ರಾಫ್ಟ್ ನಲ್ಲಿ ಯಾರಾದ್ರೂ ಅಬ್ಜೆಕ್ಷನ್ಸ್ ಕೊಡ್ತಾ ಇದ್ರೆ ಅಬ್ಜೆಕ್ಷನ್ ತಗೊಂಡ್ಬಿಟ್ಟು ಸರ್ಕಾರ ನಿರ್ದೇಶ that is I think ABC ka that depending on the area ಮೇಲೆ ಡಿಪೆಂಡ್ ಆಗುತ್ತೆ ನೋಟಿಫಿಕೇಶನ್. ಟಿವಿ ನೋಡಿದ್ದೀರಾ ಸರ್? ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಹಂಗ ಮಾಡ್ತಾ ಇದ್ದೀರಾ? ಇಲ್ಲ, ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಮಾಡ್ತಾ ಇದ್ದೀವಿ. ಓನ್ಲಿ ಆಸ್ ಪರ್ ದ ಡೈರೆಕ್ಟ್ ಪಾಲಿಸಿ, ಟ್ರಾಫಿಕ್ ಪಾರ್ಕಿಂಗ್ ಪಾಲಿಸಿ ಮಾಡಿ ಅದರ ಆಧಾರದ ಮೇಲೆ